ನೋಡ್ರಿ ಸಾಯಂಕಾಲ ಟೀ ಜೊತೆ ಏನಾರ ಸ್ನ್ಯಾಕ್ಸ್ ತಿನ್ಬೇಕು ಅನಿಸ್ತಿರ್ತೈತ್ಲ ಅಥವಾ ಮುಂಜಾನೆ ನಾಷ್ಟಾಕ್ ಏನ್ರ ತಿನ್ಬೇಕು ಅನಿಸ್ತೈತ್ಲ ಅವಾಗ ಈ ರೀತಿ ಮಸ್ತ್ ಹಿಂಗ್ ಪಳ್ಳಾಗೋ ಥರ ವಡ ಯಾವ ರೀತಿ ಮಾಡ್ಕೊತಂತ ಇವತ್ತಿನ ರೆಸಿಪಿ ಒಳಗೆ ಹೇಳ್ತೇನೆ ನೋಡ್ರಿ ಇಲ್ಲಿ ಏನೈತ್ಲ ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಕಡ್ಲಿ ಬೇಳೆ ಸ್ವಲ್ಪ ಒಂದೆರಡು ಸ್ಪೂನ್ ಆಗುವಷ್ಟು ಏನೈತ್ಲ ನಾವಿಲ್ಲಿ ಇದನ್ನ ತೊಗೊಂಡಿದೀವ್ರಿ ಏನಂದ್ರ ಸಾಬುದಾನಿ ರೀ ನೋಡ್ರಿ ಈ ರೀತಿ ಅವನ್ನ ರಾತ್ರಿ ನೆನೆಸಿಟ್ಟಿದ್ವು ಇವಾಗ ಇದನ್ನ ಚಂದಂಗೆ ರುಬ್ಕೋಬೇಕು ನೋಡ್ರಿ ಇಲ್ಲೇ ರುಬ್ಕೊಂಡ ಪೇಸ್ಟ್ ಮಾಡಿದೀವಿ ನೋಡ್ರಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೋಬೇಕ್ರಿ ಇಲ್ಲಿ ಉದ್ದಿನ ಬೇಳೆ 1 ಕಪ್ ಮತ್ತು ಕಡಲೆಬೇಳೆ ಅರ್ಧ ಕಪ್ ತೊಗೊಂಡಿದೀವ್ರಿ ಅದಾದ್ಮೇಲೆ 2 ಸ್ಪೂನ್ ಆಗುವಷ್ಟ ನಾವು ಸಾಬುದಾನಿ ತೊಗೊಂಡಿದೀವಿ ನೋಡ್ರಿ ಈ ರೀತಿ ಸಣ್ಣಂಗೆ ಪೇಸ್ಟ್ ಆಗುತ್ತಾನೆ ಇದನ್ನ ಮಿಕ್ಸಿಗೆ ಹಾಕೊಂಡು ಬರ್ಬೇಕು ನೋಡ್ರಿ ಇಲ್ಲೇ ಹಾಕೊಂಡು ಬಂದಿದ್ವಿ ಇದನ್ನ ಸಪ್ರೇಟ್ ಆಗಿ ಇಲ್ಲೇ ತೆಗಿಯಾತೀವಿ ನೋಡ್ರಿ ಈ ರೀತಿಯಾಗಿ ಮಾಡ್ಕೋಬೇಕ್ರಿ ಇದನ್ನ ಅದಾದ್ಮೇಲೆ ನೋಡ್ರಿ ಇದಕ್ಕೆ ಏನೈತ್ಲ ಒಂದು ಅರ್ಧ ಕಪ್ ಆಗುವಷ್ಟು ಏನೈತ್ಲ ರವಾ ಸೇರಿಸ್ಬೇಕ್ರಿ ಇಲ್ಲೇ ಇನ್ನೊಂದು ಸಾರಿ ಮಿಕ್ಸಿಗೆ ಹಾಕೊಂಡು ಬರಾತಿದ್ವಲ್ಲ ಅದಕ್ಕೆ ನಾವು ಇಲ್ಲಿ ನೋಡ್ರಿ ರವಾ ಸೇರಿಸತ್ತೀವಿ ಅರ್ಧ ಕಪ್ ರವಾ ಸೇರಿಸ್ಬೇಕ್ರಿ ರವಾ ಸೇರಿಸಿ ಅದನ್ನು ಚಂದಂಗೆ ಪೇಸ್ಟ್ ಮಾಡ್ಕೊಂಡು ಬರ್ಬೇಕು ನೋಡ್ರಿ ಈ ರೀತಿ ಮಿಕ್ಸಿಗೆ ಹಾಕೊಂಡ ಪೂರ್ತಿ ಸಣ್ಣಂಗೆ ಪೇಸ್ಟ್ ಮಾಡ್ಕೊಂಡು ಬಂದ್ರಿ ಅಂದ್ರೆ ಇವಾಗ ನೋಡ್ರಿ ಇದಾಗ ರೆಡಿ ಆಗೈತ್ಲ ಪೇಸ್ಟ್ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀವಿ ನೋಡ್ರಿ ಉಪ್ಪು ಆದ್ಮೇಲೆ ನೋಡ್ರಿ ಇಲ್ಲೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀವಿ ರೀ ಉಪ್ಪು ಆದ್ಮೇಲೆ ನೋಡ್ರಿ ಇದಕ್ಕೆ ಏನೈತ್ಲ ಹಸಿ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದೀವಿ ರೀ ಸಣ್ಣಂಗೆ ಅದಾದ್ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿವಿ ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಕರಿಬೇವು ಎಲ್ಲನೂ ಸಣ್ಣಂಗೆ ಕಟ್ ಮಾಡಿ ಹೆರಿಚೆ ಇಟ್ಕೊಂಡಿದೀವಿ ರೀ ಅದನ್ನ ತಂದು ಇದ್ರೊಳಗೆ ಸೇರಿಸ್ಕೋಬೇಕ್ರಿ ಸೇರಿಸ್ಕೊಂಡ ಇದಕ್ಕೆ ಇವಾಗ ಏನೈತ್ಲ ಒಂದು ಸ್ವಲ್ಪ ನೋಡ್ರಿ ಇದನ್ನ ಹಾಕತ್ತೀವಿ ನೋಡ್ರಿ ಜೀರಿಗೆ ಹಾಕತ್ತೀವಿ ಜೀರಿಗೆ ಆದ್ಮೇಲೆ ಒಂದು ಸ್ವಲ್ಪ ಸೋಡಾ ಹಾಕತ್ತೀವಿ ನೋಡ್ರಿ ಸೋಡಾ ನೀವು ಬೇಕಿದ್ರೆ ಹಾಕೋರಿ ಇಲ್ಲ ನೀವು ಸ್ಕಿಪ್ ಮಾಡ್ಕೋಬೋದು ಅದಾದ್ಮೇಲೆ ನೋಡ್ರಿ ಇದಕ್ಕೆ ಏನೈತ್ಲ ಒಂದು ಪೂರ್ತಿ ಎಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಅಷ್ಟು ಮೆಣಸಿನ್ಕಾಯಿ ಕೊಬ್ಬರಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕೈಲೇ ಕಲಿಸ್ಕೋಬೇಕು ನೋಡ್ರಿ ಈ ರೀತಿಯಾಗಿ ಪೂರ್ತಿ ಎಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನೇನು ನೆನೆಸೋ ಅವಶ್ಯಕತೆ ಇಲ್ರಿ ಯಾಕಂದ್ರೆ ನೈಟ್ ಎಲ್ಲ ನೆಂದಿರ್ತಾವ್ರಿ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಮತ್ತು ಸಾಬುದಾನಿ ಎಲ್ಲ ನೆಂದಿರ್ತಾವಲ್ಲ ರೀ ಅದಕ್ಕೆ ನೆನೆಸೋ ಅವಶ್ಯಕತೆ ಇಲ್ಲ ನೋಡ್ರಿ ಇನ್ನೊಂದು ಸಾರಿ ಹೇಳ್ತೀನಿ 1 ಕಪ್ ಆಗುವಷ್ಟು ಉದ್ದಿನ ಬೇಳೆ ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆ ಮತ್ತು 2 ಸ್ಪೂನ್ ಆಗುವಷ್ಟು ಸಾಬುದಾನಿ ಹಾಕಿ ನೆನೆ ಇಟ್ಟಿದ್ವಿ ರೀ ನೈಟ್ ನಾವು ಅದಾದ್ಮೇಲೆ ಇದಕ್ಕೆ ಏನೈತ್ಲ ರುಬ್ಬುವಾಗ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ ಅಂದ್ರೆ ಸಣ್ಣ ರವೆ ಹಾಕಿರಿ ಅಂದ್ರೆ ಮುಗೀತ್ರಿ ಈಗ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡ ಈ ರೀತಿ ತೊಗೊಂಡ ಬಿಡ್ಬೇಕು ನೋಡ್ರಿ ನಾವಿಲ್ಲಿ ಏನೈತ್ಲ ರೌಂಡ್ ಶೇಪ್ ಒಳಗೆ ಬಿಟ್ಟಿದ್ವಿ ನೋಡ್ರಿ ವಡ ನೀವು ಬೇಕಿದ್ರೆ ತೂತ್ ವಡ ಬಿಟ್ಕೋಬೋದ್ರಿ ಇವು ತಿನ್ನಕ್ಕೆ ಒಂಥರ ಭಾರಿ ಮಸ್ತ್ ಹೆಂಗೆ ಪಳ್ಳಂಗೆ ಉಬ್ಬಿಗೆ ಬರ್ತಾವೆ ನೋಡ್ರಿ ಇಲ್ಲಿ ನೋಡ್ರಿ ಬಿಸಿ ಎಣ್ಣೆ ಕಾದಿತ್ಲ ಎಣ್ಣೆ ಒಳಗೆ ಈ ರೀತಿ ತಂದ ಅಷ್ಟು ಎಲ್ಲ ಅವನ್ನ ಬಿಡ್ಬೇಕು ನೋಡ್ರಿ ಯಾವ ರೀತಿಯಾಗಿ ಬಿಡಾತೀವಿ ಅಂಥೇಳಿ ಇದೇ ರೀತಿ ನೀವು ಬಿಟ್ಕೋಬೇಕ್ರಿ ನೋಡ್ರಿ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡತ್ತಿದ್ರೆ ಮರಿಲಾರ್ದ ಪ್ರಿಯಾಸ್ ಕಿಚನ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಎಲ್ಲ ರೆಸಿಪಿಗಳನ್ನ ನೋಡ್ರಿ ನಿಮ್ಗೆ ಇಷ್ಟ ಆತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ನಮ್ಗೆ ನೋಡ್ರಿ ಈ ಥರ ಅಷ್ಟು ಸ್ವಲ್ಪ ಉರಿ ಸ್ಲೋ ಇಟ್ಟನ್ನು ಇದನ್ನ ಏನೈತ್ಲ ನೀವು ಕರಿಬೇಕ್ರಿ ಉರಿ ಹೈ ಫ್ಲೇಮ್ ಒಳಗೆ ಇಡಬಾರ್ದು ಉರಿ ಸ್ವಲ್ಪ ಸ್ಲೋ ಇಟ್ಟನ್ನು ಒಂದು 5 ರಿಂದ 8 ನಿಮಿಷದ ತನಕ ಇದನ್ನು ಚಂದಂಗೆ ಇವನ್ನ ಕರಿಬೇಕ್ರಿ ಅಂದ್ರನ ಚಂದಂಗೆ ಬೇಂದು ಬರ್ತಾವ್ರಿ ಮತ್ತು ಎಣ್ಣೆ ಒಳಗೆ ಬಿಟ್ಟು ಕೂಡಲೇ ಮ್ಯಾಲ ಉಬ್ಬಿ ಬರ್ತಾವ್ರಿ ಯಾಕಂದ್ರೆ ಇದನ್ನು ನೆನೆಸಿಟ್ಟಿರ್ತೀವಲ್ಲ ಅದಕ್ಕೆ ಇಲ್ಲಿ ನೋಡ್ರಿ ಇವಾಗ ವಡ ಭಾರಿ ಮಸ್ತಂಗೆ ಯಾವ ರೀತಿ ರೆಡಿ ಆಗಿ ಅಂತ ಹೇಳಿ ತೋರ್ಸಾತೀವಿ ಇದೇ ರೀತಿ ವಡ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿರಿ ಯಾವ ರೀತಿ ಆಕೈತೆ ಅನ್ನೋದು ನಮಗೂ ಕಮೆಂಟ್ ಒಳಗೆ ತಿಳಿಸ್ರಿ ಈಗ ನೋಡ್ರಿ ವಡ ರೆಡಿ ಆಗ್ಯಾವ ಇದಕ್ಕೊಂದು ಸ್ವಲ್ಪ ಸೈಡ ಇದ್ರ ಜೊತೆ ತಿನ್ನಕ್ಕೆ ಏನೈತ್ಲ ಇಲ್ಲೊಂದು ಸ್ವಲ್ಪ ಸಾಂಬಾರ ಮತ್ತು ಚಟ್ನಿ ಹಾಕತ್ತೀವಿ ನೋಡ್ರಿ ಇಲ್ಲೇ ಸಾಂಬಾರು ಹಾಕಿದ್ವಿ ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಚಟ್ನಿ ಹಾಕತ್ತೀವಿ ನೋಡ್ರಿ ಈ ರೀತಿ ಇತ್ತಂದ್ರೆ ಸಾಯಂಕಾಲ ಟೀ ಜೊತೆ ಸ್ನ್ಯಾಕ್ಸ್ ಅಂತೂ ಭಾರಿ ಮಸ್ತ್ ಅನ್ನಿಸ್ತತ್ರಿ ಇಲ್ಲ ಮಾರ್ನಿಂಗ ಬ್ರೇಕ್ಫಾಸ್ಟಿಗೆ ನೀವು ಈ ರೀತಿ ಮಾಡ್ಕೊಂಡು ತಿನ್ಬೋದು ಭಾರಿ ಮಸ್ತ್ ಪಳ್ಳಂಗೆ ಮೃದುವಾಗೆ ರೆಡಿಯಾಗಿ ಬರ್ತಾವ್ರಿ ವಡ ಈ ರೀತಿ ವಡ ಅಂದ್ರೆ ತೂತ್ ವಡ ಬಿಡಾಕ ಒಬ್ಬೊಬ್ರಿಗೆ ಬರ್ತಿರಂಗಿಲ್ಲ ಅವಾಗ ಏನೈತ್ಲ ನೀವು ಈ ರೀತಿನೂ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ಬೋದ್ರಿ ಎಲ್ಲರಿಗೂ ನಮಸ್ಕಾರ.